ನಿರಂತರ ಮಳೆಯಿಂದ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಅವಾಂತರಗಳು ಹೆಚ್ಚಾಗ್ತಾ ಇದೆ. ಎಲ್ಲಂದ್ರಲ್ಲಿ ಗುಂಡಿ ಬಿದ್ದಿದೆ, ನೀರು ನಿಂತು ಅವಾಂತರಗಳಾಗ್ತಾ ಇದೆ. ನೋಡಿ, ರಸ್ತೆಯಲ್ಲಿ ವಿಪರೀತ ಗುಂಡಿಗಳಾಗಿರೋದ್ರಿಂದ ಬೈಕ್ಗಳು ಸ್ಕಿಡ್ ಆಗಿ ಬೀಳ್ತಾ ಇದೆ. ಸವಾರರು ಒಂದು ಗಾಯಗೊಳ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಕವಿತಾಳ ಅನ್ನೋ ಪಟ್ಟಣ. ಮಳೆ ನೀರು ಬರ್ತಾ ಇರೋದ್ರಿಂದ ರಸ್ತೆಯಲ್ಲಿ ಗುಂಡಿಯಲ್ಲಿದೆ. ರಸ್ತೆ ಯಾವ್ದು ಚೆನ್ನಾಗಿದೆ ಗೊತ್ತಾಗ್ತಾ ಇಲ್ಲ, ಬೀಳ್ತಾ ಇದ್ದಾರೆ ಬೈಕ್ ಸವಾರರು. ಮಳೆಯಿಂದಾಗಿ ಕೆಸರುಗದ್ದೆ ಅಂತಾಗಿದೆ ಮುಖ್ಯ ರಸ್ತೆಗಳೆಲ್ಲವೂ ಕೂಡ. ಅದರಲ್ಲೂ ಈ ಹೈದರಾಬಾದ್ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಈ ಘಟನೆ ಆಗಿದೆ. ಬೈಕ್ನಿಂದ ಬಿದ್ದು ರಸ್ತೆಯಲ್ಲೇ ಸವಾರರು ನರಳಾಡ್ತಾ ಇದ್ದಾರೆ. ಘಟನೆಯಲ್ಲಿ ಇಬ್ಬರು ಬೈಕ್ ಸವಾರರಿಗೆ ಕೈಕಾಲುಗಳಿಗೆ ಗಾಯ ಆಗಿದೆ. ಪಾಪ, ನಿರಂತರ ಮಳೆ ಆಗ್ತಾ ಇದೆಯಾ, ರಸ್ತೆ ಗುಂಡಿಗಳು ಬೇರೆ ಸರಿ ಇಲ್ಲ. ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಮಳೆ ನೀರು ಬರ್ತಾ ಇರೋದ್ರಿಂದ ರಸ್ತೆ ಯಾವುದು ಗುಂಡಿ ಯಾವುದು ಗೊತ್ತಾಗ್ತಾ ಇಲ್ಲ, ಬೀಳ್ತಾ ಇದ್ದಾರೆ. ಅದೇ ಬಿಲ್ಲಪ್ಪ ನಿದರ್ಶಕ ನಾ ಏನ್ ಹೇಳಿದ್ನ ಗಾಡಿ ಹಬ್ಸಕ್ಕೆ ನಾವು ಇದು ಮಾಡ್ಕೊಂಡು ಅಂತಾನವ ನಿದರ್ಶಕ ಇದು ಕಾಮಗಾರಿ ಚಾಲಾಗಿ 9 ತಿಂಗಳಾಯ್ತು. 9 ತಿಂಗಳಿಂದ ನಡಬಲ್ ಡಿವೈಡರ್ ತೆಗೆದು ನೀವು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ನೀರು ಜಗ್ಗಿ ನಿಂತಿತ್ತು. ಸುಮ್ಮನೆ ಬೇಕಾ ಬಿಟ್ಟ ಬೇಡ ಅಂತ ಸೋಳ ಹಾಕಿದ್ವಿ. ಅದು ಉಪಯೋಗನೂ ಇಲ್ಲ, ಸುಮ್ಮನೆ ರೊಕ್ಕ ಎತ್ತಕ ಮಾಡಿದಾರೆ ನೋಡಿ ಕಾಮಗಾರಿ. ಇದೇನು ಉಪಯೋಗನೇ ಇಲ್ಲ. ಸುಮ್ಮನೆ ಯಾವ್ದು ನಡಬೇಕು ಡಿವೈಡರ್ ಮಾಡಿದ್ರು, ಲಾರಿ ಆಕ್ಸಿಡೆಂಟ್ ಅದು, ಅಲ್ಲಿ ಲಾರಿ ಆಕ್ಸಿಡೆಂಟ್ ಅದು, ಕೋಟೇಶ್ವರ ಮುಂದೆ ಆಕ್ಸಿಡೆಂಟ್ ಆಯ್ತು. ಅದಕ್ಕೆ ಒಂದು ಬುಲರ್ ಗಾಡಿ ಡಿವೈಡರ್ ಡಿಕ್ಕೊಡಿ, ಅದಕ್ಕೆ ಯಾರು ಕಾರಣ? ಸೋಳ ಹಾಕೋದ್ರು, ಡಿವೈಡರ್ ಕಿತ್ತಿದ್ರು. ನಮ್ಮ ಬರೀ ನೀರು ನಿಂದಿರ್ತವೆ, ಮಳೆ ಬಂದ್ರೆ ಏನು ಕಾಮಗಾರಿ ನೀರು ನಿಂತ ಸುಮ್ಮನೆ ಹಾಕಿದ್ರೆ ಅಷ್ಟೇ. ಇದು ಬೇರೆ ಬೀಳ್ತಾರೆ ಗಾಡಿ, ನೀವು ಕಣ್ಣು ಮುಂದೆ ನೋಡಿದ್ರೆ ಬಿದ್ದಿದ್ದ ಗಾಡಿಗಳು ಈಗ. ಸುಮ್ಮನೆ ಏನೂ ಇಲ್ಲ, ಉಪಯೋಗನೇ ಇಲ್ಲ ಇದು. ಸುಮ್ಮನೆ ನೀಟಾಗಿ ಕಂಬ ಕಿತ್ತಕ್ಕೆ 2 ತಿಂಗಳು ಮಾಡಿದ್ರು. ಅವಾಗ ಹಬ್ಬ ಇದೆ ಅಂತ ಇದೆ ಅಂತ ಎಲ್ಲ ಹೋದ್ರು. ಕಂಬಕ್ಕೆ ಈಗ ಚಾಲು ಮಾಡಿದ್ರೆ ಮತ್ತೆ ಈ ಒಂದು 15 ದಿವಸ ಗ್ಯಾಪ್ ಮಾಡಿ ಮತ್ತೆ ಹೋಗಿದೆ. ಕಂಬಕ್ಕೆ ಇನ್ನಲ್ಲ ಏನನ್ನ ಕರೆಕ್ಟ್ ಆಗಿಲ್ಲ. ಅಲ್ಲಿ ಕಂಬ ಹಿಂಗ ಇಲ್ಲಿ ನೋಡಿ, ಅಲ್ಲಿ ನೋಡಿ ಕಂಬ ಹೆಂಗ್ ಹಾಕಿದಾರೆ ನೋಡಿ. ರೋಡಿಗೆ ಹಿಂಗೆಲ್ಲೊಬ್ಬ ಬಿದ್ದಿದ್ದಾನೆ ಇಲ್ಲಿ, ಅಲ್ಲಿಯೂ ಹಂಗ ಬಿಟ್ಟಿದ್ದಾರೆ. ಸರ್, ಎಷ್ಟು ತಿಂಗಳಾಯ್ತು ಇದು ಕಾಮಗಾರಿ ಶುರುವಾಗಿ? ಕವಿತಾಳ ಅನ್ನೋ ರಾಯಚೂರು ಭಾಗದ ಕವಿತಾಳ ಅನ್ನೋ ಭಾಗ ಇಲ್ಲಿ ನೋಡ್ತಾ ಇದ್ದೀರಿ. ಸರತಿ ಸಾಲಲ್ಲಿ ಬಂದು ಬೀಳ್ತಾ ಇದ್ದಾರೆ. ಪಾಪ ಅದು ಹೆಂಗಾಗಿದೆ ಅಂದರೆ, ರಸ್ತೆ ಕೆಸರು ಆಗ್ಬಿಟ್ಟಿದೆ ಪೂರ್ತಿ. ಆಮೇಲೆ ಗುಂಡಿಯಲ್ಲಿ ಬಿದ್ದಿದೆ, ಮಳೆ ನೀರು ಬಂದು ಎಲ್ಲಿ ನಿಂತ್ಕೊಂಡಿದೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಒಬ್ಬರಿಂದ ಒಬ್ರು ಬಂದು ಬೀಳ್ತಾ ಇದ್ದಾರೆ ರಾಯಚೂರಿನಲ್ಲಿ. ನೋಡಿ, ಮಳೆ ಬಂದ್ಬಿಟ್ರೆ ಯಾರ್ಯಾರಿಗೆ ಏನೇನು ರೀತಿ ಸಮಸ್ಯೆ ಅಂತ. ಅದೇ ಬಿಲ್ಲಪ್ಪ ಅದೇ ಬಿಲ್ಲಪ್ಪ ಅದೇ ಬಿಲ್ಲಪ್ಪ
ಅದೇ ಬಿಲ್ಲಪ್ಪ